ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ನಿಮ್ಮ ಅಲಿಮಾರಿ ಅಭಿ ಅಂತಾರ. ಹಾಸನ್ ಸೀರೀಸ್ ಅಲ್ಲಿ ಇದು 5ನೇ ವಿಡಿಯೋ. ಹಾಸನ್ ಸೀರೀಸ್ ಅಲ್ಲಿ ಹಳೆ ವಿಡಿಯೋನ ಯಾರಾದ್ರೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಹಾಕಿರ್ತೀನಿ. ಆ ವಿಡಿಯೋಸ್ನ ಚೆಕ್ಔಟ್ ಮಾಡಿ. ಟೈಮು 2:30 ಆಗಿದೆ. ಹಾಸನಲ್ಲೇ ಊಟ ಮಾಡ್ಕೊಂಡು ರೂಮ್ ಚೆಕ್ಔಟ್ ಮಾಡ್ಕೊಂಡು ಈಗ ಸೀಗಗುಡ್ಡದ ಕಡೆ ಹೋಗ್ತಾ ಇದ್ದೀನಿ. ಸೀಗಗುಡ್ಡದಲ್ಲಿ ಮಳೆ ಮಲ್ಲೇಶ್ವರ ದೇವಸ್ಥಾನ ಇದೆ, ಅದನ್ನು ನೋಡ್ಕೊಂಡು ಅಲ್ಲಿಂದ ಓಂಕಾರೇಶ್ವರ ಗುಡಿಗೆ ಹೋಗ್ಬೇಕು. ಅದಿರೋದು ಮುದಿಗೆರೆಯಲ್ಲಿ. ಸೊ ಅದೆರಡನ್ನೂ ಕವರ್ ಮಾಡ್ಕೊಂಡು ಅಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಯಾರ್ಯಾರು ನೋಡ್ತಾ ಇದ್ದೀರಾ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡಿಬಿಡಿ. ನೋಡಿ ಎದುರಿಗೆ ಕಾಣ್ತಾ ಇದೆಯಲ್ಲ, ಅದೇ ಸೀಗೆಗುಡ್ಡ. ನಿಮಗೆ ವಿಂಡ್ ಮಿಲ್ಸ್ ಎಲ್ಲ ಕಾಣ್ಬೋದು. ಇಲ್ಲಿಂದ ಇನ್ನೂ 2 ಕಿಲೋಮೀಟ್ರ್ ಇದೆ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಮಳೆ ಮಲ್ಲೇಶ್ವರ ದೇವಸ್ಥಾನ 2 ಕಿಲೋಮೀಟ್ರ್ ಅಂತ. ಶ್ರೀದೇವಿರಮ್ಮ ಮಳೆ ಮಲ್ಲೇಶ್ವರ ಗುಡ್ಡದ ಭೂತ. ಕಂಟಿನ್ಯೂ ಸ್ಟ್ರೇಟ್. ಓಕೆ, ಇನ್ನು 1.5 ಕಿಲೋಮೀಟ್ರ್. ಎದುರಿಗೆ ಕಾಣಿಸ್ತಾ ಇದೆಯಲ್ಲ, ಅದೇ ಮಳೆ ಮಲ್ಲೇಶ್ವರ ದೇವಸ್ಥಾನ. ಸೊ ನನ್ನ ಹಿಂದೆ ನೋಡ್ತಾ ಇದ್ರಲ್ಲ, ಅದೇ ಮಳೆ ಮಲ್ಲೇಶ್ವರ ಗುಡಿ. ಸೊ ಸ್ವಲ್ಪ ಸ್ಟೆಪ್ಸ್ ಇದಾವೆ, ಸೊ ಹತ್ಕೊಂಡು ಹೋಗೋಣ ಈಗ. ನೋಡಿ, ಇಲ್ಲಿಂದಾನೆ ಬರ್ತೀರಾ ನೀವು. ಈ ಥರ ಇದೆ, ಜಾಸ್ತಿ ಸ್ಟೆಪ್ಸ್ ಇಲ್ಲ, ಇಷ್ಟೇ ಇರೋದು. ಈಗ ನೀವು ನೋಡ್ತಾ ಇರೋದೇ 39 ಅಡಿ ಎತ್ತರದ ಶಿವನ ಪ್ರತಿಮೆ. ಇದು 2015ರಲ್ಲಿ ಕಟ್ಟಿರೋದು. ಈ ದೇವಸ್ಥಾನ ನಿಮಗೆ ಹಾಸನಿಂದ 15ರಿಂದ 20 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಮೊದಲೆಲ್ಲ ನೀವು ಈ ದೇವಸ್ಥಾನಕ್ಕೆ ಬರ್ಬೇಕು ಅಂದ್ರೆ ಟ್ರೆಕ್ ಮಾಡ್ಕೊಂಡು ಬರ್ಬೇಕಾಗಿತ್ತು. ಬಟ್ ಈಗ ತುಂಬಾನೇ ಚೆನ್ನಾಗಿ ಡೆವಲಪ್ಮೆಂಟ್ ಎಲ್ಲ ಮಾಡಿದ್ದಾರೆ. ದೇವಸ್ಥಾನದವರೆಗೂ ಕಾಂಕ್ರೀಟ್ ರೋಡ್ ಎಲ್ಲ ಇದೆ. ಹಂಗಾಗಿ ನೀವು ಆರಾಮಾಗಿ ದೇವಸ್ಥಾನದವರೆಗೂ ನಿಮ್ಮ ಓನ್ ವೆಹಿಕಲ್ ಅಲ್ಲೇ ಬರ್ಬೋದು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬರ್ತೀರಾ ಅಂದ್ರೆ ಮತ್ತೆ ಒಂದು 5 ಕಿಲೋಮೀಟರ್ ದೂರ ನಡ್ಕೊಂಡು ಬರ್ಬೇಕಾಗುತ್ತೆ. ಸೊ ಹಂಗಾಗಿ ಓನ್ ವೆಹಿಕಲ್ ಇದ್ರೆ ಒಳ್ಳೇದು. ಈ ದೇವಸ್ಥಾನಕ್ಕೆ ಮಳೆ ಮಲ್ಲೇಶ್ವರ ದೇವಸ್ಥಾನ ಅಂತ ಯಾಕೆ ಕರೀತಾರೆ ಅನ್ನೋದಕ್ಕೂ ಒಂದು ಇತಿಹಾಸ ಇದೆ. ಮಳೆಗಾಲದಲ್ಲಿ ಮಳೆ ಏನಾದ್ರೂ ಆಗದೆ ಇದ್ರೆ ಸುತ್ತಮುತ್ತಲಿನ ಹಳ್ಳಿಯವರೆಲ್ಲ ಬಂದು ಇಲ್ಲಿ ದೇವರಿಗೆ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿದ್ರೆ ಮಳೆ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಸೊ ಹಂಗಾಗಿ ಈ ದೇವಸ್ಥಾನಕ್ಕೆ ಮಳೆ ಮಲ್ಲೇಶ್ವರ ದೇವಸ್ಥಾನ ಅಂತಾನೂ ಕರೀತಾರೆ. ಶಿವರಾತ್ರಿ ಟೈಮಲ್ಲಿ ಇಲ್ಲಿ ಜಾತ್ರೆ ಕೂಡ ಇರುತ್ತಂತೆ. ಬರೋ ಭಕ್ತಾದಿಗಳು ಎಲ್ಲರಿಗೂ ಅನ್ನದಾಸೋಹ ಕೂಡ ಇರುತ್ತೆ.
ಈ ಮೆಟ್ಲುಗಳನ್ನ ಹತ್ಕೊಂಡು ಹೋದ್ರೆ ನೀವು ಶಿವನ ವಿಗ್ರಹ ಇದೆಯಲ್ಲ ಅದ್ರ ಪಕ್ಕನೇ ಹೋಗ್ತೀರಾ. ಹಿಂದೆ ನೀವು ವಿಂಡ್ ಮಿಲ್ಸ್ ಎಲ್ಲ ಏನ್ ನೋಡ್ತಿರಲ್ಲ ಅಲ್ಲಿಗೂ ನೀವು ಹೋಗ್ಬೋದು. ದೇವಸ್ಥಾನದಿಂದ ಸ್ವಲ್ಪ ಪಕ್ಕದಲ್ಲೇ ಒಂದು ರೋಡ್ ಇದೆ. ಸೊ ಆ ರೋಡಲ್ಲಿ ಹೋದ್ರೆ ನೀವು ಆ ವಿಂಡ್ ಮಿಲ್ಸ್ ಹತ್ರ ಎಲ್ಲ ಹೋಗ್ಬೋದು. ಅಲ್ಲಿಂದನೂ ವ್ಯೂ ತುಂಬಾನೇ ಚೆನ್ನಾಗಿದೆ. ಮೇಲಿಂದ ವ್ಯೂ ಮಾತ್ರ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಹಾಸನ್ ಹತ್ರ ನೀವು ಸನ್ರೈಸ್ ಆರ್ ಸನ್ಸೆಟ್ ನೋಡಕ್ಕೆ ಇದು ಮಾತ್ರ ತುಂಬಾ ಒಳ್ಳೆನೆ ಜಾಗ ಇದು. ಮಳೆಗಾಲದಲ್ಲಿ ಬಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಸುತ್ತಮುತ್ತ ಫುಲ್ ನಿಮಗೆ ಗ್ರೀನರಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸೊ ಮಳೆ ಮಲ್ಲೇಶ್ವರ ದೇವಸ್ಥಾನ ನೋಡಿದಾಯ್ತಾ. ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಮಾನ್ಸೂನಲ್ಲಿ ಬಂದ್ರಂತೂ ಸಖತ್ತಾಗಿರುತ್ತೆ. ಸನ್ರೈಸ್ ಸನ್ಸೆಟ್ ಟೈಮಲ್ಲೂ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲೇನು ಒಂದು ಮಡ್ ರೋಡ್ ಇದೆಯಲ್ಲ, ಮಣ್ಣಿನ ರೋಡು, ಅಲ್ಲಿಂದ ನೀವು ಮೇಲೇನು ಹೋಗ್ಬೋದು ಆಫ್ ರೋಡಿಂಗ್ ಮಾಡ್ಕೊಂಡು. ಅಲ್ಲೂ ನಿಮಗೆ ವಿಂಡ್ ಮಿಲ್ಸ್ ಹತ್ರದಿಂದ ಕಾಣುತ್ತೆ ಅಲ್ಲಿ ಮೇಲೆ, ಅದ್ರ ಪಕ್ಕನೇ ಹೋಗ್ಬೋದು ವಿಂಡ್ ಮಿಲ್ಸ್ ಪಕ್ಕ. ಬಟ್ ನಾನೀಗ ಹೋಗ್ತಾ ಇಲ್ಲ. ಟೈಮ್ ಆಲ್ರೆಡಿ ಎಷ್ಟು 4 ಗಂಟೆ ಆಗಿದೆ. ನನಗಿನ್ನೂ ಒಂದು ದೇವಸ್ಥಾನ ಕವರ್ ಮಾಡಿ ಬೆಂಗಳೂರಿಗೆ ಹೋಗೋಕ್ಕಿದೆ. ಸೊ ಹಾಗಾಗಿ ಮೇಲೆ ಹೋಗಿಲ್ಲ ನಾನು. ಜನ ಯಾರೂ ಇರಲಿಲ್ಲ ನಾನು ಬಂದಾಗ. ಒಂದು ಇಬ್ಬರು ಇದ್ರು ಅಷ್ಟೇ. ಈಗ ಒಂದು 3 ಜನ ಯಾರೋ ಬಂದರು. ವೀಕ್ ಡೇಸಲ್ಲಿ ಯಾರೂ ಇರಲ್ಲ ಅನಿಸುತ್ತೆ. ವೀಕೆಂಡಲ್ಲಿ ಮೇ ಬಿ ಜನ ಬರ್ತಾರೆ. ನೋಡಿ ಎದುರಿಗೆ ವಿಂಡ್ ಮಿಲ್ ಕಾಣುತ್ತೆ ನಿಮಗೆ. ಇಲ್ಲಿಂದ ನಾನೀಗ ಮುದಿಗೆರೆಯಲ್ಲಿರೋ ಓಂಕಾರೇಶ್ವರ ಗುಡಿಗೆ ಹೋಗ್ತಾ ಇದ್ದೀನಿ. ಮೂಡಿಗೆರೆ ಅಂತ ಕನ್ಫ್ಯೂಸ್ ಆಗಬೇಡಿ, ಇದು ಮುದಿಗೆರೆ ಅಂತ. ಆ ದೇವಸ್ಥಾನನ ಮುಂದಿನ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ನಗ್ತಾ ಇರಿ, ಖುಷಿಯಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.